ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ನೀನಾದೇನ ಧಾರಾವಾಹಿಯಲ್ಲಿ ನಾಳೆನ ಸಂಚಿಕೆಯಲ್ಲಿ ಏನೆಲ್ಲ ಆಗುತ್ತೆ ಅಂತ ಪಾರ್ಟ್ 1 ಹಾಕಿದ್ದೀನಿ. ಪಾರ್ಟ್ 2 ವಿಡಿಯೋ ಇದು. ಅದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆಯ್ತು ಅಂದ್ರೆ ಪ್ಲೀಸ್ ಲೈಕ್ ಮಾಡೋದನ್ನ ಯಾವುದೇ ಯಾವ ಕಾರಣಕ್ಕೆ ರೌಡಿಗಳಿಗೆ ಕೊಡದೆ ಏನ್ ರೀಸನ್ ಅಂತ ಹೇಳೋದಕ್ಕೆ ವೇದನಿಗೆ ಹೇಳಕ್ಕೆ ಪ್ರಯತ್ನ ಪಡ್ತಾ ಇರ್ತಾನೆ. ಆದ್ರೆ ವೇದ ಅದನ್ನ ಯಾವ್ದನ್ನು ಕೇಳೋದಿಲ್ಲ. ಅವಳಿಗೆ ಮಾತು ಕೊಟ್ಟು ಮಾತು ಮುರಿದಿರೋದು ಅಷ್ಟೇ ಗೊತ್ತಾಗಿರುತ್ತೆ. ಅವಳಿಗೆ ಯಾವ್ದನ್ನು ಕೇಳೋಕ್ ತಾಳ್ಮೆನೇ ಇರಲ್ಲ. ಅಲ್ಲಿಗೆ ಪಾರ್ಟ್ 1 ವಿಡಿಯೋ ಮುಕ್ತಾಯ ಆಗಿತ್ತು. ಮುಂದೆ ಏನೆಲ್ಲ ಆಗುತ್ತೆ ಅಂತ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ನಾನಂದ್ರೆ ಸ್ವಲ್ಪ ಕೂಡ ಇಷ್ಟ ಇಲ್ಲ ಅಲ್ವಾ? ಸರಿ ಆಯ್ತು, ನೀನ್ ಯಾವತ್ತು ನಿನಗೆ ಈ ಮುಖನ ತೋರಿಸೋದಿಲ್ಲ ಅಂತ ಹೇಳಿ ಹೋಗ್ತಾ ಇರ್ಬೇಕಾದ್ರೆ ವಿಕ್ರಮ್ ಎಲ್ಲಿಗೆ ಹೋಗ್ತೀಯಾ, ಮತ್ತೆ ಯಾರಿಗೂ ಹೊಡಿಯಕ್ಕೋ ಹೋಗ್ತಾ ಇದೀಯಾ ಅಂತ ಹೇಳಿ ಅಂತ ಹೇಳ್ತಾಳೆ ವೇದ. ಅವಾಗ ನೋಡು ಬೇಕಲ್ಲ, ಇದು ನನ್ನ ಮನೆ ಆಗಿರ್ಬೋದು, ನನ್ನ ರೂಮೇ ಆಗಿರ್ಬೋದು, ಆದ್ರೆ ಇಲ್ಲಿ ನನಗೆ ಇರೋಕ್ ಮನ್ಸಿಲ್ಲ ಅಂತ ಹೇಳ್ಬಿಟ್ಟು ವಿಕ್ರಮ್ ಹೇಳಿ ಹೋಗ್ತಾನೆ. ಇನ್ನು ವೇದನಿಗೆ ತುಂಬಾನೇ ಬೇಜಾರಾಗ್ತಾ ಇರುತ್ತೆ. ವೇದ ಕಣ್ಣೀರನ್ನ ಹಾಕೊಂಡು ಕೂತಿರ್ತಾಳೆ. ಇನ್ನು ರೂಮಿಂದ ಆಚೆ ಹೋಗ್ತಿದ್ದಂಗೆ ದಾಮೋದರ್ ಮತ್ತೆ ವೀರ ಇಬ್ರು ಕೂಡ ಬರ್ತಾರೆ. ವೀರ ದಾಮೋದರ್ನ ಬಂದ ತಕ್ಷಣನೇ ದಾಮೋದರ ಕೈ ಎತ್ತಿ ವಿಕ್ರಮ್ಗೆ ಕಪಾಳಕ್ಕೆ ಪಟ್ನೆ ಬಾರಿಸ್ತಾನೆ. ಕಾರಣ ಇಲ್ದೇನೆ ನನ್ಗೆ ಹೊಡಿತೀರಾ ಅಂತ ಹೇಳಿ ವಿಕ್ರಮ್ ಕೂಗಾಡ್ತಾ ಇರ್ತಾನೆ. ಏನೋ ಹೇಳ್ತಾ ಇದೀಯಾ, ಕಾರಣ ಇಲ್ದೇನೆ ಹೊಡಿತಾ ಇದ್ದೀನಿ ಅಂತ ಹೇಳ್ತಾ ಇದೀಯಾ? ಅಲ್ಲ ಕಣೋ, ಒಂದು ಹುಡುಗಿಯಿಂದ ಬಿದ್ಬಿಟ್ಟು ನೀನು ಇವಾಗ ಹೇಗಾಗಿದೀಯಾ, ಯಾವ ತರ ನಡ್ಕೊಳ್ತಾ ಇದೀಯಾ ಅನ್ನೋದು ಮೈ ಮೇಲೆ ಸ್ವಲ್ಪನಾದ್ರೂ ನಿನ್ಗೆ ಪ್ರಜ್ಞೆ ಇದೆಯೇನೋ ಅಂತ ಕೇಳ್ತಾ ಇರ್ತಾರೆ. ಇವನಿಗೆ ಎಲ್ಲಿ ಪ್ರಜ್ಞೆ ಇರುತ್ತೆ ಪಪ್ಪ, ಆ ಹುಡುಗಿಯಿಂದ ಬಿದ್ದಿದ್ದಾನಲ್ಲ, ಕುಡಿದು ಹೋಗಿ ಆ ಹುಡುಗಿಗೆ ತಾಳಿ ಕಟ್ಟಿ ಇವಾಗ ಹುಡುಗಿ ಲೈಸೆನ್ಸ್ ಸಿಕ್ತಂಗ ಆಗಿದೆ ಅಲ್ವಾ, ಇವಾಗ ಅವಳ ಮನೆ ಅನ್ನೋ ತರ ನಡ್ಕೊಳ್ತಾ ಇದ್ದಾಳೆ. ಇನ್ನ ಏನಾಗ್ಬೇಕು ನಿನಗ? ಅವಳೊಂದು ಈ ಮನೆ ಬಿಟ್ಟು ಆಚೆ ಹೋಗೋ ತರ ಕಾಣಿಸ್ತಾನೆ ಇಲ್ಲ ಅಂದಾಗ ಪಾಪ ಏನ್ ಹೇಳ್ತಾ ಇದ್ದೀರಾ ನೀವು ಅಂದಾಗ, ಹೌದು ನೀವು ಒಳ್ಳೆ ಸರಿಯಾಗಿ ಮಾತಾಡ್ತಾ ಇದ್ದೀರಾ ಪಾಪ, ಈ ಫೀಲ್ಡ್ ಅಲ್ಲಿ ಇದೀನಿ ಅಂತ ಅಂದ ಮಾತ್ರಕ್ಕೆ ಮದುವೆನೇ ಆಗ್ಬಾರ್ದಾ, ಯಾರು ಕೂಡ ಯಾಕೆ ಮದುವೆ ಆಗಿ ಮನೇಲಿ ಇರಬಾರ್ದಾ ಅಂತ ಹೇಳ್ತಾ ಇರ್ತಾರೆ. ನೋಡು, ಈ ಫೀಲ್ಡ್ ಅಲ್ಲಿ ಸೆಂಟಿಮೆಂಟ್ ಅನ್ನೋದು ಇರಬಾರ್ದು. ಫಸ್ಟ್ ಆಫ್ ಆಲ್ ನೀನ್ ಮದುವೆ ಆಗಿದ್ದು ತಪ್ಪು, ಅವಳನ್ನ ನೀನ್ ಮನೆಯಿಂದ ಆಚೆ ಹಾಕ್ಬೇಕಾಗಿತ್ತು ಅಂತ ಹೇಳ್ತಾ ಇರ್ಬೇಕಾದ್ರೆ, ಇಲ್ಲ ಪಾಪ ಅದು ಸಾಧ್ಯನೇ ಇಲ್ಲ, ಅವತ್ತು ಹೇಳಿದೀನಿ ಇವತ್ತು ಹೇಳ್ತಾ ಇದ್ದೀನಿ, ಮುಂದಕ್ಕೂ ಹೇಳ್ತೀನಿ, ಅವಳು ನನ್ನ ಹೆಂಡತಿ, ಇದೇ ಮನೇಲಿ ಇರಬೇಕು ಅಷ್ಟೇ ಅಂತ ಹೇಳಿದಾಗ, ಏನು ಪಪ್ಪ ಇವನು ಈಗ ಮಾತಾಡ್ತಾ ಇದ್ದಾನೆ, ಇವನು ಲವ್ ಮಾಡ್ತಾ ಇದ್ದಾನೆ ಅನ್ಸುತ್ತೆ, ಲವ್ ಮಾಡ್ತಾ ಇದೀಯಾ ಅಂತ ಹೇಳ್ಬಿಟ್ಟು ದಾಮೋದರ್ ಕೂಡ ಕೇಳ್ತಾರೆ. ಎಲ್ಲನೂ ಕೂಡ ಬಾಯ್ಬಿಟ್ಟು ಹೇಳೋದಿಕ್ಕಾಗೋದಿಲ್ಲ ಪಪ್ಪ ಅಂತ ಹೇಳಿದಾಗ, ಅವನು ಮಾತಲ್ಲೇ ಅರ್ಥ ಆಗೋದಿಲ್ವಾ ಪಪ್ಪ, ಅವನು ಆ ಹುಡುಗಿನ ಲವ್ ಮಾಡ್ತಾ ಇದ್ದಾನೆ, ಆ ಹುಡುಗಿ ಮೇಲೆ ಪ್ರಾಣನೇ ಇಟ್ಕೊಂಡಿದ್ದಾನೆ ಇವನು ಅಂತ ಹೇಳ್ಬಿಟ್ಟು ವೀರ ಹೇಳ್ತಾ ಇರ್ಬೇಕಾದ್ರೆ, ಇನ್ನು ದಾಮೋದರ್ ಇದ್ದವರು ಆ ಪ್ರಾಣನೇ ಇಲ್ಲ ಅಂತ ಅನ್ಸ್ಬಿಟ್ರೆ ಅಂತ ಹೇಳಿದಾಗ ವೀರ ಮತ್ತೆ ದಾಮೋದರ್ ಇಬ್ರು ಕೂಡ ಹೇಳ್ತಾರೆ. ಆಗ ವಿಕ್ರಮ್ಗೆ ತುಂಬಾನೇ ಕೋಪ ಬರ್ತಾ ಇರುತ್ತೆ. ಕೋಪದಲ್ಲಿ ಅವರಿಬ್ಬರನ್ನು ಕೂಡ ನೋಡ್ತಾರೆ. ಅವಳನ್ನ ಮಾತ್ರ ನಾನು ಸುಮ್ಮನೆ ಬಿಡೋದಿಲ್ಲ, ನಿನ್ನನ್ನು ಬದಲಾಯಿಸ್ತೀನಿ ಅಂತ ಏನಾದ್ರು ಅವಳು ಈ ಮನೆಗೆ ಬಂದಿದ್ರೆ ಅವಳ ಕಥೆನೇ ಮುಗಿಸ್ಬಿಡ್ತೀನಿ ಅಂತ ಹೇಳಿ ದಾಮೋದರ್ ಅವರು ಹಾಗೂ ವೀರ ಕೂಡ ಹೇಳ್ತಾರೆ. ವಿಕ್ರಮ್ಗೆ ತುಂಬಾ ಕೋಪ ಬರುತ್ತೆ. ಏನ್ ಹೇಳ್ದೆ ನೀನು, ಇದನ್ನ ಇನ್ನೊಂದ್ಸಲ ಹೇಳು ನೋಡೋಣ ಅಂತ ಹೇಳ್ಬಿಟ್ಟು ವೀರನ್ ಕುತ್ತಿಗೆಗೆ ಕೈ ಹಾಕ್ತಾರೆ. ಆಗ ವೀರನಿಗೂ ಕೂಡ ತುಂಬಾನೇ ಕೋಪ ಬರ್ತಾ ಇರುತ್ತೆ. ವೀರನು ಕೂಡ ವಿಕ್ರಮ್ ಕುತ್ತಿಗೆಗೆ ಕೈ ಹಾಕ್ತಾರೆ. ಒಬ್ರಿಗೊಬ್ರು ಕುತ್ತಿಗೆನ ಹೊಡ್ಕೊಂಡು ಹೊಡಿಯೋದಿಕ್ಕೆ ಅಂತ ಒಬ್ರಿಗೊಬ್ರು ಫೈಟ್ ಮಾಡ್ತಾ ಇರ್ತಾರೆ. ದಾಮೋದರ್ ಅವರು ಬಿಡ್ರೋ ಅಂತ ಹೇಳ್ಬಿಟ್ಟು ಬಿಡಿಸ್ತಾ ಇರ್ತಾರೆ. ನೋಡು ಪಾಪ ಇವನು ಯಾವ ರೀತಿ ಇದ್ದಾನೆ, ಅವಳು ತುಂಬಾನೇ ಒಳ್ಳೆಯವಳು ಪಾಪ, ಅವಳು ಈ ಮನೇಲಿ ಇರ್ತಾಳೆ, ನೀವ್ ಅನ್ಕೊಂಡಂಗ ಅವಳು ಕೆಟ್ಟವಳು ಅಲ್ಲ ಅಂತ ಹೇಳಿ ಈ ಕಡೆ ವಿಕ್ರಮ್ ಹೇಳ್ತಾ ಇರ್ಬೇಕಾದ್ರೆ, ಈ ಮನೆಗೆ ಒಳ್ಳೆಯವರು ಬರೋದು ಬೇಡ, ಒಳ್ಳೆಯವನು ನೀನು ಕೂಡ ಆಗೋದು ಬೇಡ, ಈ ಫೀಲ್ಡ್ ಅಲ್ಲಿ ನೀನ್ ಹೇಗಿರ್ಬೇಕೋ ಆಗಿರ್ಬೇಕು ಅಷ್ಟೇ, ಒಳ್ಳೆಯವರು ಬರೋದು ಬೇಡ, ನೀನ್ ಒಳ್ಳೆಯವನು ಆಗೋದು ಬೇಡ ಅಂತ ಹೇಳ್ಬಿಟ್ಟು ದಾಮೋದರ್ ಕೂಡ ಹೇಳ್ತಾ ಇರ್ತಾರೆ. ಆಗ ನನ್ಗೆ ಹೇಗಿರ್ಬೇಕು ಏನ್ ಮಾಡ್ಬೇಕು ಅನ್ನೋ ಪ್ರಜ್ಞೆ ಇದೆ, ಯಾರ ಹತ್ರನೂ ಎಳಿಸ್ಕೊಂಡು ನಾನು ಬದುಕ್ಬೇಕಾಗಿಲ್ಲ ಅಂತ ಹೇಳಿದಾಗ, ಯಾರ ಹತ್ರ ಹೇಳ್ತಾ ಇದೀಯಾ, ನಾನು ಯಾರೋನ ಅಂತ ಹೇಳ್ಬಿಟ್ಟು ದಾಮೋದರ್ ಹೇಳ್ತಾನೆ. ಆಗ ಪಪ್ಪ ಅದು ಹಾಗಲ್ಲ, ನನಗ್ ಗೊತ್ತಿದೆ ಯಾವಾಗ ಯಾರಿಗೆ ಹೊಡಿಬೇಕು ಹೇಗಿರ್ಬೇಕು ಅನ್ನೋದು ನನಗೆ ಚೆನ್ನಾಗಿ ಗೊತ್ತಿದೆ ಪಪ್ಪ, ಯಾರ ಹತ್ರನೂ ಹೇಳಿಸ್ಕೊಳ್ಳಲ್ಲ ನಾನು ಅಂತ ಅಂದಾಗ, ಹೌದಪ್ಪ ನಿನಗೆ ಅಷ್ಟೊಂದು ಗೊತ್ತಿದೆ, ಗೊತ್ತಿರೋದಿಕ್ಕೆ ಅಲ್ವಾ ಇವಾಗ ಅವಳಿಗೆ ತಾಳಿ ಕಟ್ಟಿ ಕರ್ಕೊಂಡು ಬಂದು ಮನೇಲಿ ಇಟ್ಕೊಂಡು ನಮ್ಗೆಲ್ಲ ಈ ರೀತಿ ಹಿಂಸೆ ಕೊಡ್ತಾ ಇರೋದು ಅಂತ ಹೇಳ್ತಾ ಇರ್ತಾರೆ. ನೋಡು, ನೀನ್ ಈ ಫೀಲ್ಡ್ ಅಲ್ಲಿ ಇರ್ಬೇಕಾಗಿದ್ರೆ ಸೆಂಟಿಮೆಂಟ್ ಎಲ್ಲ ಪಕ್ಕಕ್ಕೆ ಇಟ್ಬಿಡು. ಈ ಫೀಲ್ಡ್ ಅಲ್ಲಿ ನೀನು ಇಳಿ ಆಗಿರ್ಬೋದು, ಆದ್ರೆ ನನ್ನ ತಿಮಿಂಗ್ಲ ಹೇಗ್ ನೀನನ್ನು ಮುಗಿಸ್ಬೇಕು ಅನ್ನೋದು ನನಗೆ ಚೆನ್ನಾಗಿ ಗೊತ್ತಿದೆ ಅಂತ ಹೇಳ್ಬಿಟ್ಟು ದಾಮೋದರ್ ಕೂಡ ಹೇಳಿ ಹೋಗ್ತಾರೆ. ಇತ್ತ ವಿಕ್ರಮ್ ಕೂಡ ತುಂಬಾನೇ ಕೋಪ ಮಾಡ್ಕೊಂಡು ನಿಂತ್ಕೊಂಡು ಯೋಚನೆ ಮಾಡ್ತಾ ಇರ್ತಾರೆ. ಈ ಒಂದು ಸಂಚಿಕೆ ಇಲ್ಲಿಗೆ ಮುಕ್ತಾಯವಾಗುತ್ತೆ. ಮುಂದಿನ ಸಂಚಿಕೆಯಲ್ಲಿ ಏನೆಲ್ಲ ಆಗುತ್ತೆ ಅಂತ ತಪ್ಪದೆ ವೀಕ್ಷಿಸೋಣ. ಅಲ್ಲಿಯವರೆಗೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಒಂದು ಲೈಕ್ ಮಾಡೋದನ್ನ ಮರಿಬೇಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಇಲ್ಲಿಗೆ ಮುಕ್ತಾಯ ಮಾಡ್ತಾ ಮುಂದಿನ ಸಂಚಿಕೆಯಲ್ಲಿ ಸಿಗ್ತೀನಿ. ಟೇಕ್ ಕೇರ್, ಬಾಯ್, ಥ್ಯಾಂಕ್ ಯು ಫಾರ್ ವಾಚಿಂಗ್.